ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಒಳ್ಳೆ ವೇದಿಕೆಯಾಗಿತ್ತು. ಅವ್ರ ಜೊತೆಯಲ್ಲಿ ನಾನು ವೇದಿಕೆ ಹಂಚಿಕೊಂಡಿದ್ದು ತುಂಬ ಹೆಮ್ಮೆಯ ವಿಚಾರ. ಇವತ್ತು ಜೀವಮಾನದ ಪ್ರಶಸ್ತಿಗಳನ್ನು ಸುದ್ದಿ ವಾಹಿನಿ ಕೊಟ್ಟಿದೆ. ಮೊದಲನೇದಾಗಿ ವಾಹಿನಿಗೆ ಅಭಿನಂದನೆಗಳನ್ನು ಹೇಳಬೇಕು ನಾನು. ಯಾಕೆಂದರೆ ಈ ಸನ್ಮಾನಗಳು ಯಾರ್ಯಾರು ತಗೊಂಡ್ರು, ಯಾರ್ಯಾರನ್ನ ನಾವು ಅಭಿನಂದಿಸಿದ್ವಿ, ಒಬ್ಬೊಬ್ಬರನ್ನು ಹುಡುಕಿ ಅವರ ಸಾಧನೆಗಳನ್ನು ಗುರುತಿಸಿ ವೇದಿಕೆ ಮೇಲೆ ಕರ್ಕೊಂಬರೋದು ಎಷ್ಟು ಶ್ರಮದ ಕೆಲಸ ಅನ್ನೋದು ಗೊತ್ತಿದೆ ನನಗೆ. ಅವರೆಲ್ಲರನ್ನ ಇವತ್ತು ಈ ವೇದಿಕೆ ಮೇಲೆ ಕರೆಸಿ ಅವ್ರಿಗೆ ಸನ್ಮಾನ ಮಾಡಿ ಹೊಸ ಹುರುಪು ಉತ್ಸಾಹವನ್ನು ತುಂಬಿದ್ದಾರೆ. ಅಭಿನಂದನೆಗಳು ಜೀ ವಾಹಿನಿಗೆ. ನೋಡಿ, ಚಪ್ಪಾಳೆ ಹೊಡಿಯೋಕೆ 4 ಕೈ ಇಲ್ವಲ್ರಿ, ಮಾತಾಡ್ತೀವಲ್ರಿ, ಇದು ಏನ್ರಿ ಇದು? ಈ ಕಲಾವಿದರಿಗೆ ಚಪ್ಪಾಳೆ ಇಲ್ಲ ಅಂದರೆ ಏನು ಇನ್ಸ್ಪಿರೇಷನ್ನೇ ಬರಲ್ಲ. ಚಪ್ಪಾಳೆ ಹೊಡೆದ್ರೇನೆ ಸೂಪರ್ ಸ್ಟಾರ್ ಆಗೋದು. ಚಪ್ಪಾಳೆನೇ ಹೊಡಿಲಿಲ್ಲ ಅಂದ್ರೆ ಏನಿದು? ಹೊಡಿಯಮ್ಮ ಸಿಳ್ಳೆ. ಥ್ಯಾಂಕ್ ಯು, ಸಾಕು, ಮತ್ತೆ ಹೊಡ್ಸ್ಕೋದು, ಮತ್ತೆ ತಗೊಳ್ತೀನಿ ಸರ್. ಜೀವಮಾನದ ಸಾಧನೆಗೆ ಪ್ರಶಸ್ತಿಗಳು, ನಾನು ಈ ಪದನ ಒಪ್ಪೋದೇ ಇಲ್ಲ. ಜೀವನದಲ್ಲಿ ಸಾಧನೆ ಮಾಡಿದ್ದಕ್ಕೆ ಅಂತ ಹೇಳಿ. ಜೀವಮಾನದ ಸಾಧನೆ ಅಂದರೆ ಅಂಗಡಿ ಕ್ಲೋಸ್ ಅಂತ, ಅಂಗಡಿ ಕ್ಲೋಸ್, ಮುಂದಕ್ಕೇನು ಮಾಡಲ್ಲ ಇವರು, ಮುಗಿದೋಯ್ತು ಅಂತ. ಆಗಲ್ಲ. ಜೀವನದಲ್ಲಿ ಒಂದು ಸಾಧನೆ, ಸಾಧಕನಿಗೆ ಕೊನೆಯೇ ಇರೋದಿಲ್ಲ. ಅವನು ಕೊನೆ ಉಸಿರಿರೋವರೆಗೂ ಸಾಧನೆ ಮಾಡ್ತಾನೆ ಇರ್ತಾನೆ, ಅವನೇ ಸಾಧಕ. ಒಂದು ಪ್ರಶಸ್ತಿ ತಗೊಳ್ತಾ ಇರುವಾಗ ಆ ಪ್ರಶಸ್ತಿಯ ಹಿಂದೆ ಬೆವರಿನ ಶ್ರಮದ ನೋವಿರುತ್ತೆ, ದುಃಖ ಇರುತ್ತೆ, ಪರಿಶ್ರಮ ಇರುತ್ತೆ, ಅವಮಾನಗಳಿರುತ್ತೆ, ಕಣ್ಣೀರಿರುತ್ತೆ, ಆಗಾಗ ಪ್ರಶಂಸೆಗಳು ಇರುತ್ತೆ, ಜೊತೆಯಲ್ಲಿ ಒಂದಷ್ಟು ಸಂತೋಷನೂ ಇರುತ್ತೆ. ಇವೆಲ್ಲವನ್ನು ಒಟ್ಟಿಗೆ ಸೇರಿಸಿ ಅದಕ್ಕೆ ಸಾಧನೆ ಅನ್ನೋ ಒಂದು ಶೀರ್ಷಿಕೆಯನ್ನು ಕೊಟ್ಟು ಸಾಧಕರನ್ನು ಕರೆಸಿ ಅವರ ಜೊತೆಯಲ್ಲಿ ನನ್ನನ್ನು ಸನ್ಮಾನ ಮಾಡಿದ ನಿಮ್ಮ ದೊಡ್ಡ ಗುಣಕ್ಕೆ ನನ್ನ ನಮಸ್ಕಾರಗಳು. ಪ್ರತಿ ವ್ಯಕ್ತಿಗೆ ತನ್ನ ವೃತ್ತಿಯಲ್ಲಿ ಈ ಪ್ರಶಸ್ತಿಗಳು ಸಿಕ್ಕಿದಾಗ ಅವನಿಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ, ನನ್ನನ್ನು ಗುರುತಿಸಿದ್ರಲ್ಲ ಅಂತ ಹೇಳಿ. ಇವತ್ತು ಆ ಪುಸ್ತಕ ಭಂಡಾರ, ನಿಮ್ಮ ಪುಸ್ತಕ ಭಂಡಾರ ನಾನು ನೋಡಿ ತುಂಬ ದಿಗ್ಭ್ರಾಂತನಾದೆ ನಾನು. ನಿಮ್ಮ ಆ ಅಚಲವಾದಂಥ ಒಂದು ಪ್ರಯತ್ನ, ಎಷ್ಟು ವರ್ಷಗಳ ಪ್ರಯತ್ನ, 50 ವರ್ಷಗಳ ನಿಮ್ಮ ಪ್ರಯತ್ನ ನೋಡ್ತಾ ಇದ್ರೆ ರೋಮಾಂಚನ ಆಗುತ್ತೆ. ಓದುಗರು ಯಾರಾದರೂ ಕರ್ನಾಟಕದಲ್ಲಿದ್ದರೆ ಒಮ್ಮೆ ಅವರ ನಂಬರ್ ತಗೊಂಡು ಸಂಪರ್ಕ ಮಾಡಿ. ಅವರ ಆ ಸಾಧನೆಗೆ ನಿಜವಾಗ್ಲೂ ಒಂದು ಒಳ್ಳೆ ಪ್ರಶಸ್ತಿ. ಅದು ಭಾಳ ಖುಷಿ ಆಯಿತು. ಯಾಕೆಂದರೆ ಪುಸ್ತಕ ಅನ್ನೋದು ಇದೆಯಲ್ಲ, ಅದು ಆಸ್ತಿ. ಅದು ಪುಸ್ತಕದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ನಾವು ಏನು ಓದ್ಕೊಳ್ತೀವಿ ಅದನ್ನು ಯಾರು ಕದಿಯೋಕೆ ಆಗೋದಿಲ್ಲ. ಹಾಗಾಗಿ ಅವರಿಗೆ ತುಂಬ ನನಗೆ ಖುಷಿ ಆಯಿತು. ಜೊತೆಯಲ್ಲಿ ಆ ತಾಯಿ ಹೆಸರು ಭಾಗ್ಯ, ನೀವು ಅಲ್ವಮ್ಮ? ನಿಜವಾಗ್ಲೂ ನಿಮ್ಗೆ ಶರಣು. ಯಾಕೆಂದರೆ ಸ್ಮಶಾನಕ್ಕೆ ಹೋದರೆ ಬಂದು 3 ಸಲ ಸ್ನಾನ ಮಾಡಬೇಕು ಅಂತಾರೆ ಎಲ್ಲರೂ. ಸೂತ್ಕ ಅಂತಾರೆ, ಅಪುಷಕ್ನ ಅಂತಾರೆ. ಆದರೆ ನಿಮ್ಮ ಬದುಕನ್ನೇ ಅಲ್ಲೇ ಇಟ್ಕೊಂಡಿದ್ದೀರಲ್ಲ ತಾಯಿ. ಎಷ್ಟು ಜನಕ್ಕೆ ನೀವು ಸ್ಫೂರ್ತಿ. ಮುಂದಿನ ಜನ್ಮದಲ್ಲಿ ನೀವು ಈ ರಾಜ್ಯವನ್ನ, ದೇಶವನ್ನು ಆಳುವಂತ ಒಂದು ದೊಡ್ಡ ಶಕ್ತಿ ಕೊಡ್ತಾನೆ ಭಗವಂತ. ಯಾಕೆಂದ್ರೆ ಸ್ಮಶಾನದಲ್ಲಿ ಸಮಯ ಕಳೆಯೋದಿದೆಯಲ್ಲ, ಅದಕ್ಕೆ ಒಂದು ಸಪ್ರೇಟ್ ಧೈರ್ಯ ಬೇಕು. ಈಗ ನಾವು ಶೂಟಿಂಗ್ ಹೋಗ್ತಾ ಇರ್ತೀವಿ, ಕುತ್ಕೊಮ್ಮ ಸರ್, ಶೂಟಿಂಗ್ ನಮ್ಮನ್ನೆಲ್ಲ ನೋಡಿದ್ರೆ ಏನು ಬಣ್ಣದ ಲೋಕದವ್ರು ಭಾಳ ಎಂಜಾಯ್ ಮಾಡ್ತಾರೆ ಅಂತ. ನಾವು ಸ್ಮಶಾನಕ್ಕೆ ಶೂಟಿಂಗ್ ಮಾಡ್ತೀವಿ. ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಊಟದ ತಟ್ಟೆ ತಂದು ಕೊಡ್ತಾರೆ, ಅಲ್ಲೇ ಊಟ ಮಾಡ್ತಿರ್ತೀವಿ. ಯಾವುದೋ ಹೆಣ ಊತಿರ್ತಾರೆ, ಅದ್ರ ಮೇಲೆ ಕೂತ್ಕೊಂಡು ಇವನು ಬಡಿಸ್ತಾ ಇರ್ತಾನೆ, ಅಲ್ಲೇ ಅದು ಡೈನಿಂಗ್ ಟೇಬಲ್ ಥರ ಅಲ್ಲೇ ಕೂತ್ಕೊಂಡು ಊಟ ಮಾಡ್ತಾ ಇರ್ತೀವಿ.
ನೀವು ಅವೆಲ್ಲ ನೋಡಿದಾಗ ನಾನು ಅಂತಲ್ಲ, ನಾವೆಲ್ಲರೂ ಕೂಡ ಸಿನಿಮಾದವರೇ, ನಮಗೆ ಹಾಗೇನೆ ಅದು. ಇವಾಗ ಒಂದಷ್ಟು ಕ್ಯಾರವೇನ್ ಅದು ಇದು ಬಂದಿದೆ, ಹೋಗಲ್ಲಿ ಪ್ರತ್ಯೇಕವಾಗಿ ಊಟ ಮಾಡ್ತಾರೆ. ಅಂದರೆ ಎಲ್ಲ ಕಡೆ ಕೂತ್ಕೊಂಡು ನಾವು ಊಟ ಮಾಡ್ತಿರ್ತೀವಿ. ಆದರೆ ಅಲ್ಲಿಂದ ಹೋದಾಗ ಭಾಳ ಜನ ಹೇಳ್ತಾರೆ, ಸರ್ 3 ಸಲ ನೀರು ಹಾಕ್ಕೊಳ್ಳಿ, ನಿಂಬೆಹಣ್ಣು ಹಾಕಿ ತಲೆ ಸ್ನಾನ ಮಾಡಿ, ಆಮೇಲೆ ಅಲ್ಲಿ ಹೋಗಿ ಚಪ್ಪಲಿನ ಆ ಕಡೆ ಬಿಸಾಕ್ಬಿಟ್ಟು ಹೋಗಿ ಏನೇನೋ ಹೇಳ್ತಾರೆ. ಆದರೆ ಇವತ್ತು ಅವರ ವಿಟಿ ನೋಡಿದಾಗ ನನಗನ್ನಿಸ್ತು ಎಲ್ಲ ಸುಳ್ಳು ಅಂತ. ನಾವು ಮನುಷ್ಯರು ಎಲ್ಲವೂ ಕೂಡ, ಭೂಮಿನೇ ನಮಗೋಸ್ಕರ ಇದೆ, ಯಾವುದೂ ಕೂಡ ಅಪಶಕನ ಇಲ್ಲ, ನಾವು ಮಾಡ್ಕೊಂಡಿರೋದು ಎಲ್ಲವೂ ಕೂಡ. ಹಾಗಾಗಿ ಆ ತಾಯಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ, ಇವತ್ತು ಯಾರ್ಯಾರು ಪ್ರಶಸ್ತಿಗಳನ್ನು ತಗೊಂಡಿದ್ದೀರಿ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಹೇಳ್ತಾ, ಇದು ಸಾಧನೆ ಮಾಡಿದ್ದಕ್ಕಾಗಿ ಅಲ್ಲ, ಮುಂದೆ ಸಾಧನೆ ಮಾಡೋದಕ್ಕಾಗಿ ಸ್ಫೂರ್ತಿ ಅಂತ ಇಟ್ಕೊಂಡು ಮುಂದಿನ ಒಳ್ಳೆ ಹೆಜ್ಜೆಗಳನ್ನು ಹಿಡಿ ಅಂತ ಹೇಳ್ತಾ, ನನ್ನನ್ನು ನಿಮ್ಮ ಜೊತೆಯಲ್ಲಿ ಪ್ರಶಸ್ತಿಗೆ ಆಯ್ಕೆ ಮಾಡಿದಾರಲ್ಲ, ಹಾಗಾಗಿ ಝೀ ವಾಹಿನಿ, ಝೀ ಸುದ್ದಿ ವಾಹಿನಿ ಬಗ್ಗೆ 2 ಮಾತು ಹೇಳಲೇಬೇಕು. ಝೀ ಸುದ್ದಿ ವಾಹಿನಿ ತುಂಬ ಆಹ್ಲಾದಕರವಾದ ಸುದ್ದಿಯನ್ನು ಕೊಡ್ತಾ, ಆರೋಗ್ಯಕರವಾದ ವಿಚಾರಗಳನ್ನು ಹೇಳ್ತಾ, ಜನಮನದಲ್ಲಿ ತುಂಬ ವಿಶೇಷವಾದ ಸ್ಥಾನವನ್ನು ಗಳಿಸ್ತಾ, ವೈಶಿಷ್ಟ್ಯಮಯ ಕೆಲಸವನ್ನು ಮಾಡ್ತಾ ಇರೋ ಈ ವಾಹಿನಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳು. ಮತ್ತು ಈ ವೇದಿಕೆಯನ್ನು ಕಲ್ಪಿಸಿದಂಥ ಝೀ ವಾಹಿನಿಗೆ ಮತ್ತು ಝೀ ತಂಡದ ಪ್ರತಿಯೊಬ್ಬರಿಗೂ ಕೂಡ, ಪ್ರಮುಖವಾಗಿ ರವಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕೆ ಅಂತ ಕೇಳಲಿಲ್ವಲ್ಲ ನೀವು? 1 ಗಂಟೆ ಮೊದಲು ಕೇಳಿದೆ, ಸರ್ ಇನ್ನು ಎಷ್ಟು ಜನ ಇದ್ದಾರೆ ಅಂತ. 7 ಜನ ಇದ್ದಾರೆ ಅಂದರು. ಅವರು ಹೇಳ್ತಾನೆ ಇದ್ದಾರೆ, ಅಲ್ಲಿಂದ ಎದ್ದು ಎದ್ದು ಬರ್ತಾನೆ ಇದ್ದಾರೆ. ಮತ್ತೆ ತಿರುಗಿ ನೋಡಿದೆ, ಸರ್ 7 ಜನ ಇದ್ದಾರೆ ಸರ್. ಈ ಥರ ಹೇಳಿ ಹೇಳಿ ಯಶೋಧ ಅವ್ರು ಎಲ್ಲಿದ್ದಾರೆ? ನಮಸ್ಕಾರ. 1 ಗಂಟೆ ಸರ್, ನೀವು 6 ಗಂಟೆಗೆ ಬನ್ನಿ, 7 ಗಂಟೆ ನಿಮ್ಮ ಗಾಡೀಲಿ ಕೂರಿಸ್ತೀನಿ ಅಂತ. ತಿರುಗಿ ನೋಡಿದ್ರೆ ಅವರೇ ಇಲ್ಲ. ಇವ್ರು ನನ್ನನ್ನು 9 ಗಂಟೆವರೆಗೂ ಕೂರಿಸ್ಕೊಂಡಿದ್ದಾರೆ. ನಾವು ಸೂರ್ಯವಂಶದವರು, ಬೇಗ ಮಲಗಿಬಿಡ್ತೀವಿ, ಬೇಗ ಎದ್ದೇಳ್ತೀವಿ. ಆದರೂ ಕೂಡ ಕಾರ್ಯಕ್ರಮ ಭಾಳ ಚೆನ್ನಾಗಿತ್ತು, ಒಳ್ಳೆ ಕಾರ್ಯಕ್ರಮ. ಈ ಸಾಧಕರ ಜೊತೆಯಲ್ಲಿ ಒಂದಷ್ಟು ಸಮಯ ಕಳೆಯೋಣ ಅಂಥೇಳಿ ನನ್ನ ಸಮಯ ಹೋದದ್ದೇ ಗೊತ್ತಾಗಿಲ್ಲ, ಖಂಡಿತ ಬೇಜಾರಾಗಿಲ್ಲ. ಮತ್ತೊಮ್ಮೆ ಎಲ್ರಿಗೂ ಅಭಿನಂದನೆಗಳನ್ನು ಹೇಳ್ತಾ, ಕೊನೆಯದಾಗಿ ನನಗೆ ಮೈಕ್ ಕೊಟ್ಟಿದ್ದಕ್ಕೂ ಥ್ಯಾಂಕ್ಸ್ ಹೇಳ್ತಾ, ಎಲ್ಲ ಹೋದ್ಮೇಲೆ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ, ನೀನು ಬೇಗ ಹೊರಡು ಅಂತ ಲೈಟ್ ಆಫ್ ಮಾಡಿದವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.